ಇಡೀ ಸಮಾಜವನ್ನು ಒಟ್ಟುಗೂಡಿಸಬೇಕಾದಂಥ ಶಾಸಕ ಇವತ್ತು ಸಮಾಜವನ್ನು ಒಡೆದು ಇಡೀ ನಗರವನ್ನು ಕೋಮುವಾದದ ದಳ್ಳೂರಿಗೆ ತಳ್ಳುವಂಥ ಕೆಲಸ ಮಾಡ್ತಾ ಇದ್ದ. ಬಸನಗೌಡ ಪಾಟೀಲ್ ಅವರು ಒಳ್ಳೆ ಒಂದು MLA, ಅವರು ತೆಗಿಬೇಡ್ದಾಗಿತ್ತು. ಆಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತೆತ್ತಿದ್ರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ. ಹಿಂದೂ ಅನ್ನೋದು ಶಬ್ದದ ಅರ್ಥನೇ ಅವ್ರಿಗೆ ಗೊತ್ತಿಲ್ಲ, ಧರ್ಮದ್ದು ಅವ್ರಿಗೆ ಗೊತ್ತಿಲ್ಲ, ಅವ್ರದ್ರ ಧರ್ಮನೂ ಇಲ್ಲ, ಹಿಂದೂನೂ ಇಲ್ಲ. BJPಯಿಂದ ಬಸನಗೌಡ ಯತ್ನಾಳ್ ಉಚ್ಚಾಟನೆ ಮಾಡಿದ್ದು ಕ್ರಮ ಅತ್ಯಂತ ಸೂಕ್ತ ಮತ್ತು ಸರಿ ಇದೆ ಅಂತ ನನ್ನ ಅಭಿಪ್ರಾಯ ಇದೆ ಸರ್. ಯಾವ ಗಿಡದ ಮೇಲೆ ನಿಂತಿರ್ತಾರೆ ಆ ಗಿಡದ ಬುಡನೇ ಕೊಯ್ತಿರ್ತಾರೆ ಇವರು. ಇವ್ರದೇನು ಉಪಯೋಗ ಇಲ್ಲ ಅಂತ ಹೊರಗಡೆ ಹಾಕಿದ್ದಿರಲ್ಲ. ಇವರು ಗರ್ಕನ ಘಾಟಕ ದೋಬಿಕ ಕುತ್ತಾದಂಗೆ ಆಗಿದ್ದಾರೆ ಈಗ ಸದ್ದ ಅವರು. ವಿಜಯಪುರ ಜಿಲ್ಲೆಯ ನಗರ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಯತ್ನಾಳ್ ಅವರು ಪದೇ ಪದೇ ಅವರ ಹೈಕಮಾಂಡ್ ವಿರುದ್ಧನೇ ಅಸಂಬದ್ಧವಾಗಿ ಸಂವಿಧಾನಬದ್ಧವಾಗಿ ಮಾತನಾಡದೆ ಏನೆಲ್ಲ ಬಾಯಿಗೆ ಬಂದಂತೆ ಮಾತನಾಡಿ ಇಲ್ಲಿಯ ನಾಡಿನ ಕ್ರಾಂತಿಕಾರಿಗಳಾಗಿರ್ತಕ್ಕಂಥ ಬಸವಣ್ಣವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥದ್ದಾಗಿರ್ಬೋದು, ಅವರ ಹೈಕಮಾಂಡ್ಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲವನ್ನು ನೋಡಿಕೊಂಡು ಸಹಿಸ್ಕೊಂಡು ಕೂತಿರ್ತಕ್ಕಂಥ ಅವರ ಹೈಕಮಾಂಡು ಈಗ ಜನರ ಮುಂದೆ ಮುಜುಗುರಕ್ಕೆ ಒಳಗಾಗೋದು ಬೇಡ ಅನ್ನೋ ಕಾರಣಕ್ಕಾಗಿ ಜನರ ಮುಂದೆ ಇಂಥವನ್ನ ಇಟ್ಕೊಂಡಿರ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದನ್ನು ಅನಿಸ್ಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕಾಗಿ ಇವರಿಗೆ ಪಕ್ಷದಿಂದ ನೋಟಿಸ್ ಕೊಟ್ಟು ಹೊರಗೆ ಹಾಕಿರ್ತಕ್ಕಂಥದ್ದನ್ನು ಏನೇನು ಸ್ವಾಗತ ಮಾಡೋ ಅವಶ್ಯಕತೆ ಇಲ್ಲ. ಇದು ಮೊದಲೇ ಮಾಡಬೇಕಾಗಿತ್ತು. ಇವ್ರು ಏನಪ್ಪ ಅಂತಂದರೆ ಇವನಿಗೆ ಶಾಸಕನನ್ನಾಗಿ ಮಾಡುತ್ತಿರ್ತಕ್ಕಂಥದ್ದೇ ತಪ್ಪು. ಇವರಿಗೆ ನಾನು ಮೊದಲೊಂದು ದಿನ ಹೇಳಿದ್ದೆ, ಈ ವಿಜಯಪುರ ಜಿಲ್ಲೆಯಿಂದ ಆರಿಸಿ ಬಂದಿರತಕ್ಕಂಥ ಶಾಸಕರು ಕೋಮು ದಳ್ಳೂರಿಗೆ ವಿಜಯಪುರ ಜಿಲ್ಲೆಯನ್ನು ತಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಯನ್ನು ಮಾಡ್ಕೊಳ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಕೂಡಲೇ ಕೋಮುವಾದಿ ಪಕ್ಷ BJP ಎಚ್ಚರಗೊಳ್ಳಬೇಕು. ಯಾಕೆ ನಿಮ್ಮ ಪಕ್ಷಕ್ಕೂ ಕೂಡ ಮಗ್ಗಲ ಮುಳ್ಳಾಗತಕ್ಕಂಥ ಸಂದರ್ಭ ಬಂದರೂ ಬರ್ಬೋದು ಅಂತೇಳಿ ನಾವು ಸುಮಾರು 10 ವರ್ಷದ ಹಿಂದೆಯೇ ಪಕ್ಷದ ಶಾಸಕರಾಗಿ ಟಿಕೆಟ್ ಕೊಟ್ಟಾಗೆ ಎಚ್ಚರಿಸಿದ್ವಿ. ಆದರೆ ಮುಂದೊಂದು ದಿನ ಹೀಗೆ ಅವರೇ ಕುತ್ತಿಗೆ ಹಿಡಿದು ತಳ್ಳುವಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ನಾವು ಅನ್ಕೊಂಡಿರಲಿಲ್ಲ. ವಿಜಯಪುರ ಜಿಲ್ಲೆಯ ನಾಗರಿಕರು ಎಂಥವರಿಗೆ ಓಟ್ ಹಾಕಿ ನಾವು ಆರಿಸಿ ತಂದಿದ್ದೀವಿ ಅಂತಕ್ಕಂಥದ್ದನ್ನು ನಮಗೆ ನಾಚಿಕೆ ಆಗ್ತಕ್ಕಂಥ ಏನಪ್ಪಾ ಅಂತಂದರೆ ಪರಿಸ್ಥಿತಿಗೆ ಈ ಶಾಸಕರು ಮಾಡಿದ್ದಾರೆ. ಒಂದು ಪಕ್ಷ ಅವ್ರನ್ನ ಎತ್ತಿ ಹೊರಗಡೆ ಒಗಿತದೆ ಅಪ್ಪ ಅಂತಂದ್ರೆ ನಾಚಿಕೆ ಬರಬೇಕು ಇವರಿಗೆ. ಏನೋ ಮಾತೆತ್ತಿದ್ರೆ ಕೋಮುವಾದ, ಮಾತೆತ್ತಿದ್ರೆ ಜಾತೀಯತೆ, ಮಾತೆತ್ತಿದ್ರೆ ಮುಸ್ಲಿಮು, ಹಿಂದೂ ಮುಸ್ಲಿಂ, ಅವರು ಇವರು ಅಂತೇಳಿ ಬಾಯಿಗೆ ಬಂದಂಗೆಲ್ಲ ಮಾತನಾಡಿ ವಿಜಯಪುರ ಜಿಲ್ಲೆಯ ಮರ್ಯಾದೆನೇ ತೆಗೆದಿರ್ತಕ್ಕಂಥ ಈ ಮನುಷ್ಯನಿಗೆ ದೆಹಲಿಯಿಂದ ಅವರಿಗೆ ಪಕ್ಷದಿಂದ ಒದ್ದು ಹೊರಗೆ ಹಾಕಿರ್ತಕ್ಕಂಥದ್ದೇನು ನೋಡಿದ್ರೆ ಖಂಡಿತವಾಗ್ಲೂ ಇದು ಆ ಪಕ್ಷದವ್ರು ಮೊದಲೇ ಮಾಡಬೇಕಾಗಿತ್ತು. ಏನಪ್ಪ ಏನಂತಾರೆ, ಊರೆಲ್ಲ ಸುಟ್ಟ ನಂತರ ಬೆಂಕಿ ಹತ್ತ ನಂತರ ಏನಪ್ಪ ಕೊಳ್ಳೆ ಬಾಗಿಲು ದಿಡ್ಡಿ ಬಾಗಿಲು ಹಾಕಿದ್ರಂತಲ್ಲ, ಹಂಗಾಗಿದೆ. ನಿಮ್ಮ ಪಕ್ಷ ಎಷ್ಟು ಸತ್ಯನಾಶ ಮಾಡಬೇಕಾಗಿದೆ ಅಷ್ಟು ಪಕ್ಷ ಸತ್ಯನಾಶ ಮಾಡಿದ್ದಾರೆ. ಮತ್ತು ನಿಮ್ಮ ಪಕ್ಷಕ್ಕೆ ಇವನು ಹೊರಗೆ ಹೋಗಿರೋದ್ರಿಂದ ಲಾಸ್ ಆಗ್ಬೋದು ಹೊರತು ನಿಮ್ಮ ಪಕ್ಷಕ್ಕೆ ಲಾಭ ಆಗಲ್ಲ. ಯಾಕಂದ್ರೆ ನಿಮ್ಮದು ಕೂಡ ಕೋಮುವಾದಿ ಪಕ್ಷ. ಇಂಥವನಿಂದ ಎಷ್ಟು ಲಾಭ ತೆಗೆದುಕೊಳ್ಬೇಕು ಅಷ್ಟು ತೆಗೆದುಕೊಂಡಿದ್ದೀರಿ. ಸಮಾನತೆ ಬಸವಣ್ಣನಿಗೆ ಎಷ್ಟು ಬಯಸಬೇಕು ಅವರಿಂದ ಬಯಸಿದ್ದೀರಿ. ಮತ್ತೇನೊಂದೇನಪ್ಪ ಎಷ್ಟು ಸಮಾಜದಲ್ಲಿ ಅಹಿತಕರ ಘಟನೆ ಮಾಡಿಸ್ಬೇಕು ಅಷ್ಟೆಲ್ಲ ನೀವು ಪಕ್ಷದಿಂದ ಮಾಡಿಸಿದ್ದೀರಿ. ನಿಮ್ಮೆಲ್ಲವನ್ನು ಕೂಡ ಮುಗಿದ ನಂತರ ಇವ್ರದ್ದೇನು ಉಪಯೋಗ ಇಲ್ಲ ಅಂತ ಹೊರಗಡೆ ಹಾಕಿದ್ದೀರಲ್ಲ. ಇವರು ಗರ್ಕನ ಘಾಟಕ ದೋಬಿಕ ಕುತ್ತಾದಂಗೆ ಆಗಿದ್ದಾರೆ ಈಗ ಸದ್ದ ಅವರು. ಇವ್ರ ಪರಿಸ್ಥಿತಿ ಏನಪ್ಪ ಅಂತ ಶಾಸಕರಾಗಿದ್ದಾರೆ ಅಷ್ಟೇ. ನೆಕ್ಸ್ಟ್ ಇವ್ರು ಏನು ಅಂತಕ್ಕಂಥದ್ದನ್ನು ಇವ್ರು ಹೇಳ್ಬೋದು, ಇನ್ನೂ 3 ವರ್ಷ ಇದೆ, ನಾನೊಂದು ಪಕ್ಷ ಕಟ್ತೀನಿ ಅಥವಾ ಇನ್ನೊಂದು ಪಕ್ಷದಲ್ಲಿ ನಾನು ಸದಸ್ಯನಾಗ್ತೀನಿ. ಇವ್ರು ಯಾವ ಪಕ್ಷಕ್ಕೆ ಹೋದ್ರೂ ಸಕ್ಸಸ್ ಆಗಲ್ಲ ಇವರು. ಯಾಕಂದ್ರೆ ಕೇಳಿದ್ರೆ ಇವ್ರಿಗೆ ಇರ್ತಕ್ಕಂಥ ಏನಪ್ಪಾ ಅಂತಾರೆ ಬಾಯಿ ಹರಕತನ, ಇವ್ರಿಗೆ ಇರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಕೋಮುವಾದ ಮನಸ್ಸು ಮತ್ತೆ ವಿಷ ಬೀಜಗಳು. ಇವ್ರು ಬಾಯಿ ಎತ್ತರೆ ಹಿಂದೂ ಮುಸ್ಲಿಮು ಇವೆಲ್ಲ ನೋಡಿದ್ರೆ ಖಂಡಿತವಾಗ್ಲೂ ಕೂಡ ಇವ್ರು ಏನಪ್ಪಾ ಅಂತಾರೆ ಎಲ್ಲಿಯೂ ಕೂಡ ಸಲ್ಲದಿಲ್ಲ. ಇವ್ರು ಮಾಡಿರ್ತಕ್ಕಂಥ ಏನಪ್ಪಾ ತಕ್ಕ ಶಾಸ್ತಿಯನ್ನ ಪಕ್ಷ ಕೊಟ್ಟಿದೆ, ಆ ಪಕ್ಷಕ್ಕೂ ಕೂಡ ಇವರು ತಕ್ಕ ಸಾಕ್ಷಿ ಮಾಡಿದ್ದಾರೆ. ಇವರೆಲ್ಲವನ್ನೂ ಕೊಡಿದ್ರೆ ಖಂಡಿತವಾಗ್ಲೂ ಕೂಡ ಇದು ಒಳ್ಳೆ ಬೆಳವಣಿಗೆ ಇವ್ರಿಗೆ ಆಗ್ಬೇಕಾಗಿದ್ದೇ ಆಗಿದೆ. ಮತ್ತು ಮುಂದಿನ ದಿನಮಾನದಲ್ಲಿ ಏನಾದರೂ ಇವರು ಮತ್ತೆ ಪಕ್ಷಕ್ಕೆ ತೆಗೆದುಕೊಂಡ್ರು ಕೂಡ ಪಕ್ಷಕ್ಕೆ ಹಾನಿ ಆಗ್ತದೆ. ಮತ್ತು ಯಾವ ಪಕ್ಷಕ್ಕೆ ಹೋಗ್ತಾರೋ ಆ ಪಕ್ಷ ಸತ್ಯನಾಶ ಆಗ್ತದೆ. ಆ ಕಾರಣಕ್ಕಾಗಿ ಇಂಥವ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಕೂಡಲೇ ಏನಪ್ಪಾ ಅಂತಂದ್ರೆ ಇದು ಒಳ್ಳೆಯ ಅಭಿಪ್ರಾಯವನ್ನು ಮಾಡಿದ್ದಾರೆ. ಮತ್ತು ವಿಜಯಪುರ ಜಿಲ್ಲೆಯ ಜನರಿಗೂ ಕೂಡ ಇದೇನು ಒಳ್ಳೆಯದಲ್ಲ. ಇವರು ಶಾಸಕರನ್ನಾಗಿ ಮಾಡಿ ಆಯ್ಕೆ ಮಾಡಿರ್ತಕ್ಕಂಥ ಪಶ್ಚಾತ್ತಾಪ ನಗರ ಜನರಿಗೂ ಕೂಡ ಇದೆ. ಅದನ್ನು ಕೂಡ ಏನಪ್ಪಾ ಅಂತಂದ್ರೆ ಪಕ್ಷ ಯಾವ ರೀತಿ ಮ್ಯಾನೇಜ್ ಮಾಡ್ತದೆ ಅಂತಕ್ಕಂಥದ್ದನ್ನು ಬಹಳ ಮುಖ್ಯ. ಇದನ್ನ ನಾವು ಸ್ವಾಗತಿಸ್ತೇವೆ. ಮತ್ತು ಆ ಪಕ್ಷಕ್ಕೂ ಕೂಡ ಮುಂದಿನ ದಿನಮಾನದಲ್ಲಿ ಕೋಮುವಾದಿ ಇಂಥ ವಿಷ ಬೀಜಗಳನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಅಂತಕ್ಕಂಥ ಒಂದು ಏನಪ್ಪಾ ಅಂತಂದ್ರೆ ಮನವಿ ಕೂಡ ಮಾಡ್ತೇವೆ. ಆ ಮನವಿಯನ್ನು ಅವರೇನು ಕಿವಿ ಕೊಡಲ್ಲ ಅಂತಕ್ಕಂಥದ್ದನ್ನು ಕೂಡ ನಮ್ಗೆ ಗೊತ್ತಿದೆ. ಬಸನಗೌಡ ಯತ್ನಾಳ್ ವಿಜಯಪುರ ನಗರ ಶಾಸಕರನ್ನು ನಿನ್ನೆ BJP ಆಂತರಿಕ ಸಮಿತಿಯವರನ್ನು ಉಚ್ಚಾಟನೆ ಮಾಡಿ 6 ವರ್ಷಗಳವರೆಗೆ ಉಚ್ಚಾಟನೆ ಮಾಡೈತಿ. ಮೊದಲನೇದಾಗಿ BJP ಅವರಿಗೆ ಧನ್ಯವಾದ ಹೇಳ್ತೀವಿ. ಭಾಳ ದಿನದಿಂದನೇ ಆಗಬೇಕಾಗಿತ್ತಿದ್ದು. ಯಾಕಂದರೆ ಒಬ್ಬ ಶಾಸಕರಾಗಿ ಇಡೀ ಸಮಾಜವನ್ನು ಒಟ್ಟುಗೂಡಿಸಬೇಕಾದಂಥ ಶಾಸಕ ಇವತ್ತು ಸಮಾಜವನ್ನು ಒಡೆದು ಇಡೀ ನಗರವನ್ನು ಕೋಮುವಾದದ ದಳ್ಳೂರಿಗೆ ತಳ್ಳುವಂಥ ಕೆಲಸ ಮಾಡ್ತಾ ಇದ್ದ. ಅಂಥ ಕಾರಣಕ್ಕಾಗಿ ಈ ಹಿಂದುತ್ವ ಅನ್ನೋಂಥದ್ದನ್ನು ಸಾಕಷ್ಟು ಕೆರಳಿಸಿ ಜನರಲ್ಲಿ ಭಾವನೆಗಳನ್ನ ಕೆರಳಿಸುವಂಥ ಕೆಲಸ ಮಾಡ್ತಿದ್ದರು. ಹಾಗಾಗಿ ಅವ್ರನ್ನ ಉಚ್ಚಾಟನೆ ಮಾಡಿದ್ದು ಕೂಡ ಸ್ವಾಗತಾರ್ಹ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಅದು ಅಲ್ಲದೆ ಈಗ ಅವರು ಆಂತರಿಕ ವಿಷಯ ಕೂಡ ನಾವು BJPದದು ಅವ್ರನ್ನ ಉಚ್ಚಾಟನೆ ಮಾಡಿದ್ದು. ಆ ಇಡೀ ರಾಜ್ಯದ ತುಂಬೆಲ್ಲ ತಿರುಗಾಡಿ ಇಡೀ ರಾಜ್ಯದೊಳಗಡೆ ಜನರಿಗೆ ಹಿಂದುತ್ವದ ಭಾವನೆ ತೋರಿಸಿ ಆಮೇಲೆ ಮುಸ್ಲಿಮು ಮತ್ತು ಹಿಂದೂ ಅನ್ನುವಂಥದ್ದು ಭಾವನೆ ಕೆರಳಿಸುವಂಥ ಕೆಲಸ ಕೂಡ ಮಾಡ್ತಾಯಿದ್ರು. ಇಂತಹ ಶಾಸಕರು ಸಂವಿಧಾನಬದ್ಧವಾಗಿ
ಆಯ್ಕೆಯಾಗಿರ್ತಕ್ಕಂಥವ್ರು ಸಂವಿಧಾನಕ್ಕೆ ಅಪಮಾನ ಮಾಡಿರುವಂಥದ್ದು ಕೂಡ ಆಗಿದೆ. ಹಾಗಾಗಿ ಇಂಥ ಸಂವಿಧಾನ ವಿರೋಧಿಯನ್ನು ನಾವು ಇವತ್ತು ಬಹಳ ಕಠಿಣವಾಗಿ ವಿರೋಧಿಸಬೇಕಾಗಿತ್ತು. ಅಂಥ ಕಾರ್ಯವನ್ನು ಇವತ್ತು ಮಾಡಲಾಗಿದೆ. ಒಂದು ಕಡೆ ಬಾಬಾ ಸಾಹೇಬ್ರನ್ನ ಹೊಗಳ್ತಾರೆ, ಇನ್ನೊಂದು ಕಡೆ ಮತ್ತು ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ, ರಾಮ ಮಂದಿರ ಬಗ್ಗೆ ಮಾತಾಡ್ತಾರೆ, ಮತ್ತು ಮುಸ್ಲಿಮರನ್ನು ತೆಗೊಳ್ಳುವಂಥ ಕೆಲಸ ಮಾಡ್ತಾರೆ. ಹಿಂದೆ ಇವರು JDSನಲ್ಲಿದ್ದಾಗ ಮುಸ್ಲಿಮರ ಜೊತೆ ಇಫ್ತಿಯಾರ್ ಕೂಟ ಮಾಡ್ತಿದ್ರು, ಮುಸ್ಲಿಮರ ಜೊತೆ ಊಟ ಮಾಡ್ತಿದ್ರು, ಮುಸ್ಲಿಮರು ತಂದಿರುವಂಥ ಬಿರಿಯಾನಿ ಕೂಡ ತಿಂತಿದ್ರು. ಇವತ್ತು ಬಿರಿಯಾನಿ ತಿಂತಾರೇನೋ ಗೊತ್ತಿಲ್ಲ ನಮಗೆ, ಆದ್ರೆ ಸಾಕಷ್ಟು ಜನ ಇವತ್ತು ನಮ್ಮದು ನಗರದೊಳಗೆ ಮಾತಾಡ್ಕೋತಾರೆ, ನಮ್ಮ ಬಿರಿಯಾನಿ ಹೋಗೋ ತನಕ ಗೌಡ್ರಿಗೆ ಸಾಕಾಗಲ್ಲ ಅನ್ನುವಂಥ ಮಾತು ಕೂಡ ಐತಿ. ಹೀಗಾಗಿ ಇಂಥ ವ್ಯಕ್ತಿ ಈ ಸಮಾಜಕ್ಕೆ ಮಾರಕ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಇವ್ರನ್ನ BJP ಇವತ್ತು ಉಚ್ಚಾಟನೆ ಮಾಡಿದ್ದು ನಾವು ಭಾಳ ಸ್ವಾಗತಾರ್ಹ ಅಂತ ಹೇಳಿ ಈ ಮೂಲಕ BJP ಬಗ್ಗೆ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಅವ್ರು ಮಾಡಿರುವಂಥದ್ದು ಏನಿಲ್ಲ ಸರ್, ಅದರಲ್ಲಿ ಬರೀ ಕೋಮುವಾದ ಹಬ್ಬಿಸುವಂಥ ಕೆಲಸ ಮಾಡಿದ್ರೆ ಹೊರತಾಗಿ BJPಯಿಂದ ಅವ್ರಿಗೆ ಒಂದು ಸ್ವಲ್ಪನೂ ಲಾಭ ಆಗಿಲ್ಲ. ಈ ಹಿಂದೆ ಶಾಸಕರು BJP 2 ಸಾರಿ ಆಗಿದ್ರು, ಇವರು ಬಂದು ಇಡೀ ದಳ್ಳೂರು ಹಚ್ಚಿ ಹಿಂದೂ ಮುಸ್ಲಿಂ ಮಾಡಿ ಇವತ್ತು ಇಲ್ಲಿಗೆ ತಗೊಂಬಂದ್ರು. ಅವ್ರು ಗೆದ್ದಿರೋ ಅಂತರ ಎಷ್ಟೈತೆ? ಬರೀ 6,000 ಅಂತರ, ಅದನ್ನು ದೊಡ್ಡ ಅಂತರನ. ಹಿಂಗಾಗಿ ಅವ್ರು ಕೊಚ್ಕೊಳ್ಳುವಂಥದ್ದು ಏನೈತಲ್ಲ ಅದು ಯಾವುದಕ್ಕೂ ಅಷ್ಟು ಸಮಂಜಸ ಅಲ್ಲ. ಅದು ಯಡಿಯೂರಪ್ಪ ಮತ್ತು ರಾಘವೇಂದ್ರ ಅವರು ಭ್ರಷ್ಟಾಚಾರ ಮಾತಾಡಿರೋದು ಹೊರಗೆ ಹಾಕ್ತಾರಂತ ಅನ್ಸುತ್ತೆ. ನಾವು ಹೇಳ್ತೀವಿ, ಯಾರೇ ಆದರೂ ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿ. ಅವ್ರು ಬರೀ ಮಾತಾಡಿ ಮೊಬೈಲ್ ಇದು ಏನು ನಿಮ್ಮ ಮೀಡಿಯಾ ಮುಂದೆ ಕೊಚ್ಕೊಂಡ್ರೆ ಹೊರತಾಗಿ ಒಂದೇ ಒಂದು ಸಾಕ್ಷಿನೂ ಕೊಡಲಿಲ್ಲ, ಭ್ರಷ್ಟಾಚಾರದ ಬಗ್ಗೆ ದಾಖಲೆನೂ ಕೊಡಲಿಲ್ಲ. ಬರೀ ಅದೇನೋ ಅಂತಾರಲ್ಲ, ಹಾವು ಕಚ್ಚಕ್ಕೆ ಬಂದಾಗ ಅದು ಅರ್ಬಿ ಹಾವು ಬಿಟ್ಟಂಗೆ ಆಗೈತೆ ಅವ್ರು. ಹಾಗಾಗಿ ಅದೇನಂತ ನಮ್ಗೆ ಅಂಥ ದೊಡ್ಡದು ಅನ್ಸಲ್ಲ. ಈ ರಾಜಕಾರಣದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಹಾಸು ಹೊಕ್ಕಾಗೈತಿ. ಇವತ್ತು ಏನೂ ಇಲ್ದಿರೋ ಶಾಸಕ ಒಂದು ಸಾರಿ ಶಾಸಕ ಆದರೂ 100 ಕೋಟಿ ರೂಪಾಯಿ ಗಳಿಸ್ತಾನೆ. ಅದೆಲ್ಲ ಜನರಿಗೆ ಗೊತ್ತಿರುವಂಥದ್ದೇ. ದಾಖಲಾತಿ ಕೊಡ್ದೇ ಬರೀ ಯಡಿಯೂರಪ್ಪನ ಬಗ್ಗೆ ಮಾತಾಡಿಕೊಂಡು ಬರೀ ಅದೇನೋ ಅರ್ಬಿ ಬಿಟ್ಟರು, ಬಟ್ ಅವ್ರು ಏನು ಯಾವತ್ತೂ ಅದ್ರ ಬಗ್ಗೆ ದಾಖಲೆನೇ ಕೊಡಲಿಲ್ಲ. ಹೀಗಾಗಿ ಅವ್ರ ಮಾತನ್ನು ನಂಬುವಂಥದ್ದು ಪ್ರಶ್ನೆ ಬರೋಂಗಿಲ್ಲ. ಯಾವಾಗ ನೋಡಿದ್ರೆ ಅದು ಪಲಾಯನವಾದ ಅಂತಾರಲ್ರಿ, ಹಂಗಾಗಿತ್ತು. ಅವ್ರು ಪಲಾಯನವಾದ ಮಾಡೋದೇ ಅವರು ಇಲ್ಲಿ ಹೇಳ್ತಾರೆ ಓಡೋಗ್ತಾರೆ ಅಂಥ ಕೆಲಸನ ಆಗಿದ್ದು. ಹೀಗಾಗಿ ಯಡಿಯೂರಪ್ಪ ಅವ್ರ ಬಗ್ಗೆ ಅವರು ದಾಖಲೆ ಇದ್ರೆ ಬಿಡುಗಡೆ ಮಾಡಲಿ, ಅಂಥದ್ದು ಮಾಡೋರು ಅವ್ರನ್ನ ಬಸನಗೌಡ್ರನ್ನ ನಾವು ಭಾರಿ ದೊಡ್ಡ ಮಟ್ಟಕ್ಕೆ ಹೊಗಳ್ತೀವಿ ಅವ್ರನ್ನ. ಏನಿಲ್ಲ, ಬಸನಗೌಡ ಪಾಟೀಲ್ ಅವರು ಒಳ್ಳೆ ಒಂದು MLA. ಅವರು ತೆಗಿಬೇಡ್ದಾಗಿತ್ತು, ಏನಾರು ವಿಚಾರ ಮಾಡಿ ಅವರಿಗೆ ಇಟ್ಕೋಬೇಕಾಗಿತ್ತು. ಯಾಕಂದ್ರೆ ಒಂದು MLA ಏನು ಒಂದು ಇದು ಅದ, ಅದು ಅವ್ರ ಬಳಿ ಭಾಳ ಒಳ್ಳೆಯದದ. ಆದ್ರೆ ಇತ್ತೀಚೆಗೆ ಅದು ಏನು ಜಾತಿ ಮತ್ತು ಬೇರೆ ಬೇರೆ ವಿಷಯದಲ್ಲಿ ಭಾಳಷ್ಟು ಹೇಳಿದ್ರ ಕಾರಣದಿಂದ ಅವರಿಗೆ ಉಚ್ಚಾಟನೆ ಮಾಡ್ಯಾರ. ಮಾಡಬಾರ್ದಾಗಿತ್ತು. ಒಳ್ಳೆಯ ವ್ಯಕ್ತಿ ಅದಾರ, ಆದರೆ ಇದು ಏನು ಜಾತಿ ಇದು ತನ್ಕಿಸಿ ಅವರು ತಮ್ಮ ಇದು ಕೆಟ್ಟ ಮಾಡ್ಕೊಳತ್ತಾರ. ಹಂಗಾಗಬಾರ್ದು. ಮತ್ತು BJP ಸಂಬಂಧ ಕೆಲಸ ಮಾಡ್ತಾಯಿದ್ರು, ಅದ್ರ ಜೊತೆಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾಯಿದ್ರು. ಭ್ರಷ್ಟಾಚಾರ BJPದು ಅಷ್ಟೇ ಅಲ್ಲ, ಕಾಂಗ್ರೆಸ್ ಇರಲಿ ಯಾವುದೇ ಪಕ್ಷ ಇರಲಿ, ಯಾರೇ ಭ್ರಷ್ಟಾಚಾರ ಮಾಡ್ತಾರೆ ಅವರು ತೆಗೆದು ಹಾಕ್ತಾರೆ. ಅದು ಒಂದು ಒಳ್ಳೆಯ ಇದರಿಂದ ಹೇಳಬೇಕಾಗಿತ್ತು, ಅದು ಹೇಳಾರ್ದಕ್ಕೆ ಅವರಿಗೆ ತೆಗ್ದಾರ. ಹಂಗೆ ಆಗಬಾರ್ದಾಗಿತ್ತು ಅಂತ ನಮ್ಮದು ಅಭಿಪ್ರಾಯ. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ, ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಈಗಾಗಲೇ ಈ ನಮ್ಮ ದೇಶದ ಪ್ರಧಾನಿಯಾದಂಥ ನರೇಂದ್ರ ಮೋದಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅಂಥೇಳಿ ನಾವು ಕಳೆದ 2 ದಿವಸದಿಂದ ನೋಡಿದ್ದೀವಿ. ಅವರು ಈ ರಂಜಾನ್ ಕಿಟನ್ನು ಹಂಚ್ತಾ ಇದ್ದಾರೆ. ಅವರು ಒಂದು ಕಡೆ ಹಿಂಗೆ ಮಾತಾಡ್ತಾರೆ, ಇನ್ನೊಂದು ಕಡೆ ನಮ್ಮ ವಿಜಯಪುರ ನಗರ ಶಾಸಕರಾದಂಥ BJP ಶಾಸಕರಿದ್ದರು. ನಿನ್ನೆ ಕೂಡ ಅವ್ರಿಗೆ ಉಚ್ಚಾಟನೆ ಮಾಡಲಾಗಿದೆ. ಅವರು ಸೇಮ್ ಆದ್ರೆ 1,000 ಬಿಲ್ಡರ್ ತಂದು ಅಂದ್ರೆ ಒಂದು ಕಮ್ಯುನಿಟಿಗೆ ಟಾರ್ಗೆಟ್ ಮಾಡಿ ಎಲ್ಲ ಮನೆಗಳು ಬಿಡಿಸ್ತೀವಂತ ಈ ಥರ ಮಾತಾಡಿದರು. ವ್ಯತ್ಯಾಸ ಹೆಂಗಿದೆ ಅನ್ನೋದು ನಿಮಗೆ ತೋರಿಸಿ ಇಷ್ಟಪಡ್ತಾ ಇದ್ದೀನಿ. ಮತ್ತು ಅವ್ರಿಗೆ ಉಚ್ಚಾಟನೆ ಮಾಡಿದವರು ಅವ್ರದ್ದು ಪಕ್ಷದ ಆಂತರಿಕ ವಿಚಾರ. ನಾನು ಇಷ್ಟು ಹೇಳಲಾಗ ಬಯಸ್ತೀನಿ, ದಯವಿಟ್ಟು ತಾವು ಯಾವುದೇ ಪಕ್ಷ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, BJP ಇರಲಿ, ಅದು ಇಲೆಕ್ಷನ್ಗಿಂತ ಮೊದಲು ನೀವು ಆರಿಸಿ ಬಂದ ಮೇಲೆ ಆ ಕ್ಷೇತ್ರದ ತಾವು ಶಾಸಕರು ಆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ತಾವು ಮಾತಾಡಬೇಕು. ಮತ್ತು ಆ ಕ್ಷೇತ್ರ ಆಗಲಿ, ಆ ರಾಜ್ಯ ಆಗಲಿ ಡೆವಲಪ್ ಮಾಡಲಿಕ್ಕೆ ಅದರ ಬಗ್ಗೆ ತಾವು ಮಾತಾಡಬೇಕು. ಅದು ಬಿಟ್ಟರೆ ಒಂದೇ ಕಮ್ಯುನಿಟಿಗೆ, ಒಂದೇ ಜಾತಿಗೆ ತಾವು ಟಾರ್ಗೆಟ್ ಮಾಡಿದ್ರಪ್ಪ ಅಂತಂದ್ರೆ ಅದು ಇಂಥ ಪರಿಣಾಮ ಬರ್ತಾವೆ. ಆ ನಿಟ್ಟಿನೊಳಗೆ ಎಲ್ಲ ನಾನು 224 ಶಾಸಕರಿಗೆ ಮನವಿ ಮಾಡ್ತಾ ಇದ್ದೀನಿ. ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮುಂದಿನ ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು. ವಿಶೇಷವಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ಶಾಸಕರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ಸಚಿವರುಗಳಿಗೆ
ಈ ಉತ್ತರ ಕರ್ನಾಟಕ ಮತ್ತು ವಿಜಯಪುರ ಜಿಲ್ಲೆಗೆ ಅಭಿವೃದ್ಧಿ ಪರವಾಗಿ ತಾವು ದನಿ ಎತ್ತಿ ಇನ್ನು ಭಾಳಷ್ಟು ನಮ್ಮ ಜಿಲ್ಲೆ ಹಿಂದೆ ಉಳಿದಿದೆ, ಇನ್ನು ಭಾಳಷ್ಟು ಅಭಿವೃದ್ಧಿ ಕೆಲಸ ಆಗಬೇಕಾಗ್ಯದ. ಆ ನಿಟ್ಟೊಳಗೆ ತಾವು ಎಲ್ಲರೂ ಕೆಲಸ ಮಾಡ್ತೀರಿ ಅಂತೇಳಿ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಅದಕ್ಕಾಗಿ ನಮ್ಮ ಈ ದಿನ ವಾಹಿನಿ ಮುಖಾಂತರ ನಮಗೆಲ್ಲ ಇಬ್ಬರು ಪ್ರಭಾವಿ ಸಚಿವರಿಗೂ ವಿಶೇಷ ಎಂ ಬಿ ಪಾಟೀಲ್ ಸಾಹೇಬ್ರಿಗೂ ಆಗಲಿ, ಶಿವಾನಂದ ಪಾಟೀಲ್ ಸಾಹೇಬರು ಆಗಲಿ ಮತ್ತು ಉಳಿಯುವ ಎಲ್ಲ ಶಾಸಕರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಮುಂದೆ ಬರುವ ದಿವಸಗಳಲ್ಲಿ ತಾವು ಅಧಿವೇಶನದ ಒಳಗೆ ಮತ್ತು ನಿಮ್ಮ ಯಾವಾಗ ತಾವು ನಿಮ್ಗೆ ಸಮಯ ಸಿಗ್ತದ ಈ ಸ್ಥಳೀಯ ಜನರೊಂದಿಗೆ ತಾವು ಸಂವಾದವನ್ನು ಮಾಡಿ ಈ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕಂತ ನಮ್ಮಲ್ಲಿ ಕೇಳ್ಕೊಡ್ತೀನಿ. ಈಗ ಬಿಜೆಪಿ ಬಗ್ಗೆ ಬಹಳಷ್ಟು ಕೆಲಸ ಮಾಡ್ಯಾರ ಹೆತ್ತಾಳವರು. ಅದ್ರ ಜೊತೆಗೆ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಕ್ಕೆ ತೆಗೆದ್ರ ಎದಕ್ಕೆ ತೆಗೆದ್ರ ಅಂತ ಇಲ್ಲ ಅವರು ಅವ್ರಿಗೆ ಗೊತ್ತಾಗಿದ್ದಕ್ಕೆ ಅವರು ಮಾತಾಡಿದ್ದಾರೆ. ಅದರಲ್ಲಿ ಯಾರೂ ತಪ್ಪಿಲ್ಲ. ಎಲ್ಲಿ ಭ್ರಷ್ಟಾಚಾರ ಆಗಿದೆ, ಭ್ರಷ್ಟಾಚಾರ ಅಲ್ಲೇ ಅವರು ಧ್ವನಿ ಎತ್ತಿದ್ದು ಖರೀನದ ಅದನ್ನ ಎರಡನೇ ಮಾತಲ್ಲ. ಆದ್ರೆ ಅವ್ರು ಉಚ್ಚಾಟನೆ ಮಾಡಿದ ಬಗ್ಗೆ ನಾವು ಮಾತಾಡಕ್ಕೆ ಬರಲ್ಲ. ಯಾಕಪ್ಪ ಅಂತಂದ್ರೆ ಅವರು ಪಕ್ಷದ ಆಂತರಿಕ ವಿಚಾರ ಅದು. ಅವ್ರು ಎದಕ್ಕೆ ಮಾಡ್ಯಾರೋ ಏನು ಮಾಡ್ಯಾರೋ ನಮ್ಗೆ ಗೊತ್ತಾರಲ್ಲ. ಬಟ್ ಈ ಥರ ಅವರು ಭ್ರಷ್ಟಾಚಾರ ಬಗ್ಗೆ ಕಳೆದ ಕೊರೋನಾ ಸಮಯದಲ್ಲಿ ಭ್ರಷ್ಟಾಚಾರ ಆಗಿದಂತ ಅದಕ್ಕೆ ನಾವು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಅದರಲ್ಲಿ ಹಳೆ ಮಾತಲ್ಲ. ಆಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತೆತ್ತಿದ್ರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ. ಹಿಂದೂ ಅನ್ನೋದು ಶಬ್ದದ ಅರ್ಥನೇ ಅವ್ರಿಗೆ ಗೊತ್ತಿಲ್ಲ, ಧರ್ಮದ್ದು ಅವ್ರಿಗೆ ಗೊತ್ತಿಲ್ಲ. ಅವ್ರ ಹತ್ರ ಧರ್ಮನೂ ಇಲ್ಲ, ಹಿಂದೂನೂ ಇಲ್ಲ. ಬರೀ ಓಟಿಗೋಸ್ಕರ ಹಿಂದೂ ಮುಸ್ಲಿಂ ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕೆ ಜಾತಿ ಮಧ್ಯೆ ಧರ್ಮಗಳ ಮಧ್ಯೆ ಜಗಳ ಹಚ್ಚು ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ದೇಶ ಇದೊಂದು ಬಹುಸಂಸ್ಕೃತಿಯ ಬಹುತ್ವದ ದೇಶ. ಎಲ್ಲ ನೂರಾರು ಜಾತಿಗಳು, ಸಾವಿರಾರು ಜಾತಿ ಧರ್ಮ ಜನ ಇಲ್ಲಿ ಏಕಾಗಿ ಒಂದೇ ತಾಯಿ ಭಾರತ ಮಕ್ಕಳ ಥರ ಇಲ್ಲಿ ಬಾಳ್ತಾ ಇದ್ದಾರೆ. ಅದನ್ನು ಇಂಥವರು ವಿಷಕಾರಿ ಮಾತುಗಳನ್ನು ಹೇಳಿ ಅದನ್ನು ಇವರು ಹಿಂದೂ ಮುಸ್ಲಿಂ ಮಾಡ್ತಾಯಿದ್ದಾರೆ. ಆ ಎದುರುಗಡೆ ಕೂತಂಥ 4 ಜನ ಇವರು ಟಾಳಿ ಹೊಡೆಯುವುದು ಕೇಳಿ ಇವರು ಪ್ರಚೋದನೆಗೊಳಗಾಗಿ ಇವ್ರಿಗೆ ನಶೆ ಆಗಿಬಿಡ್ತದೆ. ನಶೆ ಆಗಿ ಇವರು ಮಾಯಿಗೆ ಬಂದಂಗೆ ಮಾತಾಡ್ತಾರೆ. ಇವ್ರ ಬಾಯಿಗೂ ಮತ್ತು ಮಿದುಳಿಗೂ, ನಾಲ್ಗಿಗೂ ಮಿದುಳಿಗೂ ಇದು ಇಲ್ಲ, ಕನೆಕ್ಷನ್ ತಪ್ಪು ಹೋಗಿಬಿಟ್ಟದೆ ಇವ್ರದ್ದು. ಇವರು ಬೇಡಾಗಿದ್ರಂದ್ರೆ ಇತ್ತೀಚೆಗೆ ಇವ್ರಿಗೂ ಜನರ ಮುಂದೆ ಅವಹೇಳನ ಆಗ್ತಾಯಿದ್ರು. ಕೆಲವು ಕಡೆ ಸ್ಟೇಜ್ ಮ್ಯಾಗಿಂದ ಇಳಿಸಿದ್ರು ಇವ್ರಿಗೆ. ಈ ಒಂದು ತೆರೆದಾಳ ಇನ್ನೊಂದೆರಡು ಕಡೆ ಇವ್ರಿಗೆ ಸ್ಟೇಜ್ ಮ್ಯಾಗಿಂದ ಇಳಿಸಿದ್ರು. ಅವಾಗ ಬಿ ಜೆ ಪಿಗೆ ಅರ್ಥ ಆಯಿತು, ಇವನು ನಡಿಲಾರ ನಣ್ಣಾಗಿದೆ, ಇದು ಬರೀ ಹಿಂದೂ ಮುಸ್ಲಿಂ ಮಾತಾಡಿ ನಮ್ಮ ಬಿ ಜೆ ಪಿ ಪ್ರಭಾವ ಕಡಿಮೆ ಮಾಡ್ತಾನೆ ಅಂತ ತಿಳ್ಕೊಂಡು ಇವರು ಅದನ್ನು ಹೊರಗೆ ಹಾಕಿದ್ರು. ಅವ್ರಿಗೆ ಪಕ್ಷದಿಂದ ಹೊರಗೆ ಹಾಕಿದ್ದಾರೆ. ಇವ್ರು ಏನು ಖಾಲಿ ಆಗಿದ್ರಲ್ಲ, ಈಗ ಫ್ರೀ ಆದ್ರಲ್ಲ, ಇವರೆಲ್ಲ ರಾಜ್ಯದ ಮತ್ತು ರಾಷ್ಟ್ರದ ಮದರಸಾಗಳು ತಿರುಗಾಡಿ ಅಲ್ಲಿ ಏನೇನು ಚಟುವಟಿಕೆ ನಡೀತದೆ, ಏನು ದೇಶದ್ರೋಹಿ ಶಿಕ್ಷಣ ಸಿಗ್ತದೆ, ಏನು ಕೊಡ್ತಾ ಇದ್ದಾರೆ ತಿಳ್ಕೊಂಡು ಬಂದು ಅದನ್ನು ಜನರ ಮುಂದೆ ನಿಜವಾಗಲೂ ಇವ್ರ ಹತ್ರ ಏನಾದರೂ ಮಾನ ಮರ್ಯಾದೆ ಅಂದರೆ ಅದು ಜನರ ಮುಂದೆ ಬಹಿರಂಗಪಡಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂತ ಕೇಳಿದ್ರೆ ಇವರು ಅಸೆಂಬ್ಲಿನಲ್ಲಿ ಪವಿತ್ರ ಒಂದು ದೇವಾಲಯದ ರಾಜ್ಯದ ಒಂದು ಕೇಂದ್ರ ಬಿಂದು ಅದು. ಅಲ್ಲಿ ಅವರು ಮದರಸಾಗಳಲ್ಲಿ ದೇಶ ವಿರೋಧಿ ಕಲಿಸ್ತಾರೆ ಅಂಥೇಳಿ ಹೇಳಿದ್ದಾರೆ. ಇದು ಭಾಳ ಸುಳ್ಳು ಹೇಳಿದಾರಲ್ಲ, ಹೇಳಬಾರ್ದಾಗಿತ್ತು. ಇಷ್ಟೊತ್ತಲೇ ನಮ್ಮ ಕರ್ನಾಟಕ ವಿಧಾನಸಭೆ ಸ್ಪೀಕರ್ ಅವ್ರ ಮೇಲೆ ಕ್ರಮ ತಗೊಂಡು ಅಲ್ಲಿಂದ ಉಚ್ಚಾಟನೆ ಮಾಡಬೇಕಾಗಿತ್ತು. MLA ಶಿಪ್ಗೆ ಡಿಸ್ಮಿಸ್ ಮಾಡಬೇಕಾಗಿತ್ತು ಅವ್ರಿಗೆ. ಆದರೂ ಅವರು ತಾಳಿದ್ದಾರೆ. ಈಗೇನು ಈ ಸಂದರ್ಭದಲ್ಲಿ ಇವ್ರಿಗೇನು ದೇವರೇ ಇವ್ರಿಗೆ ಶಿಕ್ಷೆ ಕೊಟ್ಟಿದ್ದಾನಂತ ನಾ ಹೇಳ್ತೇನೆ. ಅವ್ರದ್ದು ಪಾಪದ ಕೂಡ ತುಂಬಿತ್ತು. ಬಿ ಜೆ ಪಿಯಲ್ಲಿದ್ದು ಬಿ ಜೆ ಪಿ ನಾಯಕರನ್ನೇ ಅವಹೇಳನ ಮಾಡೋದು, ಬಿ ಜೆ ಪಿ ಪಕ್ಷದ ವಿರುದ್ಧ ಚಟುವಟಿಕೆ ಮಾಡೋದು, ಬಿ ಜೆ ಪಿಗೆ ಬೈಯೋದು, ಆ ನಾಯಕರಿಗೆ ಬೈಯೋದು. ಇವರು ಸ್ವಭಾವತಃ ಏನಿದ್ದಾರೆ ಅಂದರೆ ಯಾವ ಗಿಡದ ಮೇಲೆ ನಿಂತಿರ್ತಾರೆ ಆ ಗಿಡದ ಬುಡನೇ ಕೊಯ್ತಿರ್ತಾರೆ ಇವರು. ಹಿಂದೊಮ್ಮೆ ಇದೇ ಯಡಿಯೂರಪ್ಪನವ್ರ ಕೈಕಾಲು ಹಿಡ್ಕೊಂಡು ಇವರು ಹೊರ ಜೀರೋ ಆಗಿದ್ದರು. ಅವಾಗ ಯಡಿಯೂರಪ್ಪನವ್ರು ಹಿಡ್ಕೊಂಡು ಬಿ ಜೆ ಪಿ ಸೇರಿ ಮತ್ತಲ್ಲಿ ಟಿಕೆಟ್ ಗಿಟ್ಟಿಸಿ ಅಪ್ಪು ಪಟ್ಟಣ ಶೆಟ್ಟಿಯವರಿಗೆ ಟಿಕೆಟ್ ಹಾರಿಸಿ ಇವರು ಗಿಟ್ಟಿಸ್ಕೊಂಡು MLA ಆಗಿ ಮತ್ತು ಇಲ್ಲಿ 2ನೇ ಸಲ ಮತ್ತೆ MLA ಆದರು. ಇದು ನೆನಪಾರ್ದರು. ಇದು ಉಪಕಾರದ ದ್ರೋಹ ಬಗೆದ್ರು. ಯಾರು ಉಪಕಾರ ಮಾಡಿದ್ರು ಅವರಿಗೆ ದ್ರೋಹ ಬಗೆದ್ರು. ಇದು ಮೊದಲಿನಿಂದನೂ ಬಸನಗೌಡ ಪಾಟೀಲ್ ಯತ್ನಾಳವ್ರಿಗೆ ಇದು ಹ್ಯಾಬಿಟ್ ಇದೆ. ಹಿಂದೂ JDS ಇದ್ದಾಗ ಮುಸ್ಲಿಮರ ಮನೆಗೆ ಹೋಗಿ ಕೈ ಮುಗಿದು ಕಾಲು ಬಿದ್ದು ಮತ ಕೇಳಿ ಮುಸ್ಲಿಮರ ಜೊತೆ ಒಡನಾಟ ಇಟ್ಟುಕೊಂಡು ಆ ಮುಸ್ಲಿಮರನ್ನೇ ಇವತ್ತು ಮಾತೆತ್ತಿದ್ರೆ ಹಿಂದೂ ಮುಸ್ಲಿಂ, ಮಾತೆತ್ತಿದ್ರೆ ಮದರಸಾ, ಮಾತೆತ್ತಿದ್ರೆ ಪಾಕಿಸ್ತಾನ, ಮಾತೆತ್ತಿದ್ರೆ ಜಟ್ಗ, ಮಾತೆತ್ತಿದ್ರೆ ಹಲಾಲ್, ಜಟ್ಗ ಪಟ್ಗ ಇವೆಲ್ಲ ಮಾತಾಡ್ತಾರೆ. ಮುಸ್ಲಿಮ್ ಬಿಟ್ಟರೆ ಇವ್ರಿಗೆ ಹಿಂದೂ ಮುಸ್ಲಿಂ ಬಿಟ್ಟರೆ ಪಾಕಿಸ್ತಾನ ಬಿಟ್ಟರೆ ಮತ್ತೊಂದು ಮಾತಾಡೋದು ಮಾತೇ ಬರಲ್ಲ ಇವ್ರಿಗೆ ಒಟ್ಟು. ಇವರು ಮೊದಲು ದೇಶದ್ರೋಹಿ ಕೆಲಸ ಮಾಡ್ತಾರೆ. ಇವರು ಮುಸ್ಲಿಮರ ಮೇಲೆ ದೇಶದ್ರೋಹಿ ಕೆಲಸ ಆಗ್ತಾರೆ. ದೇಶದ್ರೋಹಿ ಕೆಲಸ ಅಂದ್ರೇನು? ಸಂವಿಧಾನ ವಿರೋಧಿ ಚಟುವಟಿಕೆ ಮಾಡೋದು ದೇಶದ್ರೋಹಿ ಕೆಲಸ ಆಗ್ತದೆ. ಇವರು ಅದನ್ನು ಈಗೇನು ಇವ್ರ ಪಾಪದ ಕೂಡ ತುಂಬಿತ್ತು, ಈ ಶಾಸ್ತಿ ಆಗಿದ್ದು ಭಾಳ ಒಳ್ಳೇದಂತ ನನ್ನ ಅಭಿಪ್ರಾಯ. ಬಿಜೆಪಿಯಿಂದ ಬಸನಗೌಡ ಯತ್ನಾಳ್ ಉಚ್ಚಾಟನೆ ಮಾಡಿದ್ದು ಕ್ರಮ ಅತ್ಯಂತ ಸೂಕ್ತ ಮತ್ತು ಸರಿ ಇದೆ ಅಂತ ನನ್ನ ಅಭಿಪ್ರಾಯ ಇದೆ ಸರ್.
ಯಾಕಂತಂದರೆ ಈ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಂಡು ಅದರ ಪ್ರಕಾರ ನಡೆಯುತ್ತಂಥ ದೇಶ. ಇಲ್ಲಿ ಎಲ್ಲ ಜಾತಿ ಜನಾಂಗ ಅತ್ಯಂತ ಸಹಬಾಳ್ವೆ ನಡೆಸ್ತಿರೋಂಥ ದೇಶದಲ್ಲಿ, ಸಮಾಜದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಇತ್ತಿತ್ತಲಾಗಿ ತಮ್ಮ ವೈಯಕ್ತಿಕ ರಾಜಕೀಯ ಲಾಭದಿಂದ ಒಂದು ವಿಷಕಾರಕ ಸಿದ್ಧಾಂತವನ್ನು ಅವರು ಅಳವಡಿಸ್ಕೊಂಡಿದ್ರು. ಏನಂದರೆ ಎಲ್ಲರಿಗೂ ಗೊತ್ತಿರುವಂತೆ ಬರೀ ಹಿಂದೂ ಮುಸ್ಲಿಂ ಇದರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತದೆ, ಸಾಮರಸ್ಯ ಹಾಳಾಗ್ತದೆ. ಎಲ್ಲರೂ ಒಂದೇ ತಾಯಿ ಮಕ್ಕಳು ಅಂತ ಹಾಗೆ ಬದುಕುವಂಥ ಸಮಾಜದಲ್ಲಿ ಒಬ್ಬರು ನೋಡಿದರೆ ಒಬ್ಬರು ಅಪನಂಬಿಕೆ ಹುಟ್ಟುವಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಇವರು, ಕೇವಲ ತಮ್ಮ ರಾಜಕೀಯ ಲಾಭಕ್ಕಾಗಿ. ನಮ್ಮ ಅಭಿಪ್ರಾಯದಲ್ಲಿ ಯಾವುದೇ ಸಮಾಜದಲ್ಲಿ 4 ಜನ ಕಿಡಿಗೇಡಿಗಳು ಅಲ್ಲಿ ಇರ್ತಾರೆ, 4 ಜನ ಕಿಡಿಗಳು ಅಲ್ಲಿ ಇರ್ತಾರೆ. ಯಾವುದೇ ಒಂದು ಸಣ್ಣ ವಿಷಯನ್ನೇ ದೊಡ್ಡದಾಗಿ ಮಾಡಿ ಸಮಾಜದಲ್ಲಿ ಅಶಾಂತಿ ಹುಟ್ಟಿ ಹಾಕೋದು ತಪ್ಪು. ಇವರು ಇತ್ತಿತ್ತಲಾಗಿ ಭಾಳಷ್ಟು ಎರ್ರಾಬಿರಿಯಾಗಿ ಜಾತಿ ಬರೀ ಹಿಂದೂ ಮುಸ್ಲಿಂ ಇಂಡಿಯಾ ಪಾಕಿಸ್ತಾನ ಮಾಡೋದ್ರಿಂದ ಇದು ರಾಜಕೀಯ ಲಾಭ ಅವರಿಗೆ ಸ್ವಲ್ಪ ಮಟ್ಟಿಗೆ ಆಗ್ಬೋದು. ಬಟ್ ಇವರೇನು ಸಮಾಜಕ್ಕೆ ಒಂದು ಶಾಂತಿಯ ಸೌಹಾರ್ದ ವಾತಾವರಣ ಧಕ್ಕೆ ಮಾಡ್ತಾ ಇದ್ದಲ್ಲ, ಅದು ಎಷ್ಟು ಹಾನಿ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಅವರಿಗೆ ಅರಿವಿಲ್ಲ. ಅವ್ರು ತಮ್ಮ ಬರೀ ಮತ ಬ್ಯಾಂಕ್ ಗಳಿಸೋರಲ್ಲೇ ಇದ್ದಾರೆ ಹೊರತು. ಅದಕ್ಕಾಗಿ ಇದು ನಾನು ಈ ಎಲ್ಲ ಸಮಾಜದಲ್ಲಿ ಶಾಂತಿ ಬಯಸೋರ ಪರವಾಗಿ ಆ ಪಕ್ಷದ ಮುಖಂಡರಿಗೆ ಧನ್ಯವಾದಕ್ಕೆ ಹೇಳಕ್ಕೆ ಇಚ್ಛೆಪಡ್ತೀನಿ. ನಾನು ಒಳ್ಳೆಯ ಸೂಕ್ತ ನಿರ್ಣಯ ತೊಗೊಂಡಿದ್ದಾರೆ ಮತ್ತು ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಮಾಡುವಂಥ ಕೇವಲ ಜಾತಿ ಧರ್ಮದ ಮಧ್ಯೆ ಜಗಳ ಹುಟ್ಟುಹಾಕಿ ಮತ್ತು ಪ್ರಚೋದನಕಾರಿ ಭಾಷಣ ಮಾಡುವಂಥ ಈ ಮುಖಂಡರಿಗೆ ಒಂದು ತಕ್ಕ ಶಾಸ್ತ್ರಿ ಇದು. ಹೀಗಾಗಿ ಇದನ್ನು ನಾನು ಸ್ವಾಗತ ಮಾಡ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.